ಇನ್ನು ಮಂಡ್ಯದಿಂದ ಟಿಕೆಟ್ ವಂಚಿತರಾಗಿರುವ ಸುಮಲತಾ ನಡೆ ಏನು ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜೆಡಿಎಸ್ಗೆ ಮಂಡ್ಯ ಒಲಿದಿರುವಂತಹದ್ದು. ಹಾಗಾದ್ರೆ ಸುಮಲತಾ ಅವರು ಮುಂದೇನು ಮಾಡ್ತಾರೆ, ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ. ಮಂಡ್ಯ ಟಿಕೆಟ್ ನಿರೀಕ್ಷೆಯಲ್ಲಿದ್ರು ಸುಮಲತಾ ಅವರು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಭಿ ಮಾಡಿದ್ರು, ಬಟ್ ನಿರಾಸೆ ಎದುರಾಗಿದೆ. ಸುಮಲತಾಗೆ ಬಿಜೆಪಿಯಿಂದ ರಾಜ್ಯಸಭೆಯ ಆಫರ್ ಬಂದಿದೆಯಂತೆ. ಬಿಜೆಪಿಯ ಹೈಕಮಾಂಡ್ ಆಫರ್ ಅನ್ನು ಸ್ವೀಕರಿಸ್ತಾರಾ ಅಥವಾ ನಿರಾಕರಿಸ್ತಾರಾ? ಇನ್ನೆರಡು ದಿನಗಳಲ್ಲಿ ಸುಮಲತಾ ನಡೆಯ ಬಗ್ಗೆ ನಿರ್ಧಾರವಾಗುತ್ತೆ. ಯಾವುದೇ ಕಾರಣಕ್ಕೂ ರೆಬಲ್ ಆಗಲ್ಲ, ದೋಸ್ತಿ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತೇಳಿ ಬಿಜೆಪಿಯ ನಾಯಕರುಗಳು ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬಂದ ನಂತರ, ಟಿಕೆಟ್ ಮಿಸ್ ಆದ ನಂತರ ಇಲ್ಲಿಯವರೆಗೂ ಕೂಡ ಸುಮಲತಾ ಅವರು ತುಟಿ ಬಿಚ್ಚಿಲ್ಲ. ಹಾಗಾದ್ರೆ ಅವರ ಮುಂದಿನ ನಡೆ ಏನಿರುತ್ತೆ? ದಳಪತಿಗಳಿಗೆ ಸಪೋರ್ಟ್ ಮಾಡ್ತಾರಾ, ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾರಾ, ಅಥವಾ ಮತ್ತೊಮ್ಮೆ ರೆಬಲ್ ಆಗಿ ಮಂಡ್ಯ ಗೌಡ್ತಿ ಕಣಕ್ಕಿಳಿತಾರಾ ಅನ್ನೋದು ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ಬಹುತೇಕ ಜೆಡಿಎಸ್ ಅಭ್ಯರ್ಥಿ ಘೋಷಣೆ ಆದ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅಂಬರೀಶ್ ಅವರು ಮಾತನಾಡುವಂತಹ ಸಾಧ್ಯತೆ ಇದೆ. ತಮ್ಮ ನಿರ್ಧಾರವನ್ನ ತಿಳಿಸುವಂತಹ ಸಾಧ್ಯತೆ ಇರುವಂಥದ್ದು.